ವೀಕ್ಷಕರೇ ನಮಸ್ಕಾರ. ಉಗಾದಿ ಹಬ್ಬದ ಶುಭ ದಿನದಂದೇ ಬಿಜೆಪಿ ರಾಜ್ಯದ 2 ಉಪಚುನಾವಣೆಗಳ ಅಭ್ಯರ್ಥಿಯನ್ನು ಪ್ರಕಟ ಮಾಡಿದೆ. ನೋಡಿ, ಹೇಳಿ ಕೇಳಿ, ರಾಜ್ಯದ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಭಾರಿ ಸದ್ದು ಮಾಡುತ್ತಿತ್ತು. ಅದರಲ್ಲೂ ವಿಶೇಷವಾಗಿ ಬಿಜೆಪಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಟಿಕೆಟ್ ಅನ್ನು ಯಾರಿಗೆ ಕೊಡುತ್ತೆ ಎಂಬ ನಿರೀಕ್ಷೆ ಕೂಡ ಜೋರಾಗಿತ್ತು. ಯಾಕಂದ್ರೆ ಈ ಒಂದು ಟಿಕೆಟ್ಗಾಗಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗಾಗಿ 2 ಬಣಗಳು ದೆಹಲಿಗೆ ಹೋಗಿ ಕುಳಿತಿದ್ವು. ಅದೇ ರೀತಿ ತಮ್ಮ ಬಣದ ನಾಯಕನಿಗೆ ಟಿಕೆಟ್ ನೀಡಬೇಕಂತ ರೇಣುಕಾಚಾರ್ಯ ಅವರ ಬಣ, ಅದೇ ರೀತಿ GM ಸಿದ್ದೇಶ್ವರ ಅವರ ಬಣ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕುವ ಕೆಲಸ ಕೂಡ ಮಾಡಿತ್ತು. ಆದರೆ ಇದ್ಯಾವುದಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ತಲೆ ಕೆಡಿಸಿಕೊಂಡಿಲ್ಲ. ಅದೇ ರೀತಿ ಬಿಜೆಪಿ ಹೈಕಮಾಂಡ್ ನಾಯಕರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಚ್ಚರಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ಈ ಮೂಲಕ ಎಲ್ಲ ನಿರೀಕ್ಷೆಗಳನ್ನು ಹುಸಿಗೊಳಿಸಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು. ಹಾಗಾದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಚ್ಚರಿಯ ಅಭ್ಯರ್ಥಿಯನ್ನು ನೀಡಿದ್ದಾದ್ರೆ ಯಾಕೆ? ಹಾಗೆ 2 ಬಣಗಳಿಗೆ ಬಿಜೆಪಿ ಹೈಕಮಾಂಡ್ ನಾಯಕರು ನೀಡಿದ ಸಂದೇಶವೇನು? ಕಾರ್ಯಕರ್ತರನ್ನು ಯಾವತ್ತೂ ಕೈ ಬಿಡಲ್ವಾ ಬಿಜೆಪಿ? ವೀಕ್ಷಕರು ನೋಡಿ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಪ್ರಕಟ ಮಾಡಿದೆ. ನಿರೀಕ್ಷೆಯಂತೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ನೀಡಿದೆ. ಅದು ಬಹುತೇಕ ನಿರೀಕ್ಷೆವಾಗಿತ್ತು. ಆದರೆ ಇಲ್ಲಿ ಕುತೂಹಲ ಮೂಡಿಸಿದ್ದು ಯಾವ ಕ್ಷೇತ್ರಪ್ಪ ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಯಾಕಂದ್ರೆ ಈ ಕ್ಷೇತ್ರದಿಂದ ತಮ್ಮ ನಾಯಕನಿಗೆ, ತಮ್ಮ ಬಣದ ನಾಯಕನಿಗೆ ಟಿಕೆಟ್ ನೀಡಬೇಕಂತ ರೇಣುಕಾಚಾರ್ಯ ಅವರ ಬಣ ಪಟ್ಟು ಹಾಕ್ತಿದ್ರೆ, ಮತ್ತೊಂದು ಕಡೆ GM ಸಿದ್ದೇಶ್ವರ ಅವರು ತಮ್ಮ ಬಣದ ನಾಯಕನಿಗೆ ಟಿಕೆಟ್ ನೀಡಬೇಕಂತ ಕೂಡ ಹೈಕಮಾಂಡ್ ನಾಯಕರ ಮೇಲೆ ಒಂದು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿತ್ತು. ಆದರೆ ಬಿಜೆಪಿ ಹೈಕಮಾಂಡ್ ನಾಯಕರು 2 ಬಣದ ನಾಯಕರಿಗೆ ಟಿಕೆಟ್ ನೀಡದೆ ರಾಜ್ಯ ST ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ T ಕರಿದಾಸಪ್ಪ ಅವರಿಗೆ ಟಿಕೆಟ್ ನೀಡುವ ಮೂಲಕ ಅಚ್ಚರಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ. ಹಾಗಾಗಿ ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದೆಯಲ್ಲ, ಇದು ಸಾಮಾನ್ಯ ಕ್ಷೇತ್ರ. ಆದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ನೀಡಿದ್ದು ST ಸಮುದಾಯದ ಅಹಿಂದ ವರ್ಗದ ನಾಯಕನಿಗೆ ಟಿಕೆಟ್ ನೀಡುವ ಮೂಲಕ ಬಿಜೆಪಿ ಹೈಕಮಾಂಡ್ ನಾಯಕರು 2 ಬಣಗಳಿಗೆ ಒಂದು ಸಂದೇಶ ಕಳಿಸಿದ್ದಾರೆ. ಅದೇನು ಸಂದೇಶಪ್ಪ ಅಂದ್ರೆ, ನೀವು ಇಬ್ರು ಕೂಡಿ, 2 ಬಣಗಳ ನಾಯಕರು ಕೂಡಿ ಅಹಿಂದ ವರ್ಗದ ನಾಯಕರಾಗಿರ್ತಕ್ಕಂಥ ಅವರನ್ನು ಗೆಲ್ಲಿಸಿಕೊಂಡು ಬರಬೇಕು. ಈ ಉಪಚುನಾವಣೆಯಲ್ಲಿ ಈ 2 ಬಣಗಳು ಸೇರಿ ಶ್ರೀನಿವಾಸ್ ಅವರನ್ನು ಗೆಲ್ಲಿಸಿಕೊಂಡು ಬರಬೇಕು. ಅದಕ್ಕಿಂತ ಹೆಚ್ಚಾಗಿ ಪಕ್ಷವನ್ನು ಗೆಲ್ಲಿಸಿಕೊಂಡು ಬರಬೇಕು ಎಂಬ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ST ಸಮುದಾಯದ ಶ್ರೀನಿವಾಸ್ ಅವರಿಗೆ ಟಿಕೆಟ್ ನೀಡುವ ಮೂಲಕ 2 ಬಣದ ನಾಯಕರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕಳಿಸಿದ್ದಾರೆ. ಎರಡನೇ ಕಾರಣ ಏನಪ್ಪಾ ಅಂದ್ರೆ, ಯಾವುದೇ ಬಣಕ್ಕೂ ಟಿಕೆಟ್ ನೀಡಿದ್ರು ಕೂಡ ಮತ್ತೊಂದು ಬಣ ಆಕ್ರೋಶಗೊಳ್ಳುವುದು, ಅಸಮಾಧಾನಗೊಳ್ಳುವುದು ಸಹಜವಾಗಿತ್ತು. ಅದೇ ರೀತಿ ಪಕ್ಷದ ಗೆಲುವಿಗೆ ಬಹುತೇಕ ನಿಷ್ಕ್ರಿಯರಾಗ್ತಾರೆ. ಪಕ್ಷದ ಗೆಲುವಿಗೆ ಅವರು ಶ್ರಮಿಸುವುದಿಲ್ಲ. ಬಣಗಳಿಗೆ ಹೊರತುಪಡಿಸಿದ ನಾಯಕನಿಗೆ ಕೊಟ್ರೆ ಅದು ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗಲಿದೆ. ಮತ್ತು 2 ಬಣದ ನಾಯಕರು ಕೂಡ ಒಗ್ಗೂಡಿ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ST ಸಮುದಾಯದ ನಾಯಕನಿಗೆ ಕೊಟ್ರೆ, ತಳ ಸಮುದಾಯದ ನಾಯಕನಿಗೆ ಕೊಟ್ರೆ ಪಕ್ಷ ಯಾರನ್ನು ಮರೆಯುವುದಿಲ್ಲ, ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ಮರೆಯುವುದಿಲ್ಲ, ದಲಿತ ವರ್ಗದ ನಾಯಕರನ್ನು ಕೂಡ ಮರೆಯುವುದಿಲ್ಲ ಎಂಬ ಸಂದೇಶ ಕಳಿಸಿದಂತಾಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಸಾಮಾನ್ಯ ಕಾರ್ಯಕರ್ತ, ಅದೇ ರೀತಿ ರಾಜ್ಯದ ST ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಟಿಕೆಟ್ ನೀಡುವ ಮೂಲಕ ಬಹುತೇಕ ಬಿಜೆಪಿ ಒಂದು ದೃಢವಾದ ಹೆಜ್ಜೆನಿಟ್ಟಿದೆ. ಅದೇ ರೀತಿ 2 ಬಣಗಳ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶ ನೀಡಿದೆ. ಅದೇನಪ್ಪ ಅಂದ್ರೆ, 2 ಬಣಗಳ ನಾಯಕರು ಅಹಿಂದ ವರ್ಗದ ನಾಯಕನನ್ನು ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿಯನ್ನು 2 ಬಣಗಳ ನಾಯಕರಿಗೆ ಹೇರಿದೆ. ಈ ಮೂಲಕ ಒಂದು ಅಚ್ಚರಿಯ ಆಯ್ಕೆಯನ್ನು ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತದಾರರು ನಿರ್ಣಾಯಕರಾಗಿದ್ದಾರೆ. ಅದೇ ರೀತಿ 40,000ಕ್ಕೂ ಹೆಚ್ಚು ಲಿಂಗಾಯತ ಮತದಾರರಿದ್ದಾರೆ, 30,000ಕ್ಕೆ ಹೆಚ್ಚು ST ಸಮುದಾಯದ ಮತದಾರರಿದ್ದಾರೆ, ಅದೇ ರೀತಿ 30,000ಕ್ಕೆ ಹೆಚ್ಚು ದಲಿತ ಮತದಾರರಿದ್ದಾರೆ, ಅದೇ ರೀತಿ 20,000ಕ್ಕೂ ಹೆಚ್ಚು ಕುರುಬ ಸಮುದಾಯದ ಮತದಾರರಿದ್ದಾರೆ. ಬಹುತೇಕ ಇಲ್ಲಿ ಅಲ್ಪಸಂಖ್ಯಾತ ಮತದಾರರು ಮತ್ತು ಲಿಂಗಾಯತ ಸಮುದಾಯದವರು ನಿರ್ಣಾಯಕರಾಗಿದ್ದಾರೆ. ಇಂಥ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಒಂದು ಹೊಸ ಪ್ರಯೋಗ ಮಾಡಿದೆ, ಒಂದು ಅಚ್ಚರಿಯ ಅಭ್ಯರ್ಥಿಯನ್ನು ಇಳಿಸಿದೆ. ಅದು ST ಸಮುದಾಯದ ಶ್ರೀನಿವಾಸ್ ಅವರಿಗೆ ಟಿಕೆಟ್ ನೀಡುವ ಮೂಲಕ ಎದುರಾಳಿ ಕಾಂಗ್ರೆಸ್ ಪಕ್ಷವನ್ನು ಮಣಿಸುವುದಕ್ಕೆ ಈಗಾಗಲೇ ಮುಹೂರ್ತ ಕೂಡ ಸಿದ್ಧಪಡಿಸಿಕೊಂಡಿದೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಯಾರಿಗೆ ಸಿಗುತ್ತೆ ಎಂಬ ಕುತೂಹಲ ನಿರೀಕ್ಷೆ ಕೂಡ ಮನೆ ಮಾಡಿದೆ. ಯಾಕಂದ್ರೆ ಅಲ್ಲಿ ಒಂದ್ ಕಡೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಟಿಕೆಟ್ ನೀಡಬೇಕಂತ ಈಗಾಗಲೇ SS ಮಲ್ಲಿಕಾರ್ಜುನ್ ಅವರು ಕೂಡ ಪ್ರಯತ್ನ ಪಡ್ತಿದ್ದಾರೆ. ಮತ್ತೊಂದು ಕಡೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅಬ್ದುಲ್ ಜಬ್ಬಾರ್ ಅವರಿಗೆ
ಟಿಕೆಟ್ ನೀಡಬೇಕಂತ ಒಂದು ಒತ್ತಡ ಹಾಕ್ತಿದ್ದಾರೆ. ಅಂದ್ರೆ ಈ ಎರಡು ಬಣಗಳ ನಡುವೆ, ಈ ಇಬ್ಬರು ನಾಯಕರ ನಡುವೆ ಒಂದಷ್ಟು ಪೈಪೋಟಿ ಕೂಡ ಏರ್ಪಟ್ಟಿದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಲಿಂಗಾಯತರಿಗೆ ಟಿಕೆಟ್ ನೀಡಿದ್ರೆ ಬಹುತೇಕ ಲಿಂಗಾಯತ ಮತದಾರರು ಒಡಕುಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬಿಜೆಪಿ ಇಂಥದ್ದೊಂದು ನಿರ್ಧಾರ ಕೈಗೊಂಡಿದೆ. ಅದೇ ರೀತಿ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸುವ ಮೂಲಕ ಬಿಜೆಪಿ ಹೈಕಮಾಂಡ್ ನಾಯಕರು ಮಹತ್ವದ ತೀರ್ಮಾನ ಕೈಗೊಂಡಿದೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಗಮನ ಸೆಳೆದಿರತಕ್ಕಂಥ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.